ಕಾಲದಲ್ಲಿ 2-3 ಭವ್ಯ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಕಟ್ಟಿದ್ದು ಇವರ ಸೂಪರ್ವಿಷನ್. ಇದೆಲ್ಲ ಹಾಲಪ್ಪನವರು ಅವರ ಅಳಿಯನಿಗೆ ಇದು ಮಾಡಿ ಅದು ಮಾಡಿಸ್ಕೊಟ್ಟಿದ್ದು. ಇದೆಲ್ಲ ನಾವು ಕೃತಜ್ಞರಾಗಿದ್ದೀವಿ. ಇನ್ನೂ ಬಹಳಷ್ಟು ಇದೆ, ಟೈಮ್ ಆಗ್ತಾಯಿದೆ. ಇದು ನನಗೆ ಅವಕಾಶ ಮಾಡಿಕೊಟ್ಟ ನಿರ್ದೇಶಕರಿಗೆ ಅನಂತ ಧನ್ಯವಾದಗಳನ್ನ ಹೇಳಿ ನಾನು ಎಷ್ಟು ವಿಷಯ ಮುಗಿಸ್ತೀನಿ. ಗೋಪಾಲಕೃಷ್ಣ ಅವರು ಆಮೇಲೆ ಹಾಲಪ್ಪನವ್ರಿಗೆ ಈಗ 92 ವರ್ಷ ಆಗಿದೆ. ಅವರು ಇನ್ನೂ 1-8 ವರ್ಷ ಕಳೆದು ಶತಾಯುಷರಾಗಿದೆ ಅಂತ ತಮಿಳುವಾಗಿ ದೇವರನ್ನು ಹಾರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅಲಂಕೃತರಾಗಿರ್ತಕ್ಕಂತಹ ಎಲ್ಲ ಮಹಾನುಭಾವಗಳೇ, ಥಿಯೋಸೋಫಿಕಲ್ ಸೊಸೈಟಿಯ ಪದಾಧಿಕಾರಿಗಳೇ, ಮುಂದೆ ವಿರಾಜಮಾನರಾಗಿರ್ತಕ್ಕಂತಹ ಎಲ್ಲ ಸೋದರ ಸೋದರಿಯರೇ, ಈ ದಿನ ಡಾಕ್ಟರ್ NH ಹಾಲಪ್ಪ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಅಂಥೇಳಿ ನನಗೆ ಇಲ್ಲಿಗೆ ಬಂದ ಮೇಲೆ ಕೇಳಿದ್ರು. ಮೊದಲನೇದಾಗಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳ ನಾನೊಬ್ಬ ತುಂಬ ಸಣ್ಣ ವ್ಯಕ್ತಿ ಅನ್ನಿಸ್ತದೆ. ಏಕೆಂತಂದರೆ ಅವರ ವ್ಯಕ್ತಿತ್ವ ಮೇರು ಪರ್ವತದ ಹಾಗೆ ಇದೆ. ಇವರ ಕಿರಿಯ ಪುತ್ರಿ ವಂದನಾ ಅವರು ನನ್ನ ಶ್ರೀಮತಿಯವರು. ಹೀಗೆ ಹಳ್ಳಿನಲ್ಲಿ ನಮ್ಮ ತಂದೆ ಇವರ ಪೇಷಂಟ್ ಆಗಿದ್ದರು. ಆ ಒಂದು ಪರಿಚಯದಲ್ಲಿ ನನ್ನ ಜೊತೆ ಅವರ ಮಗಳನ್ನು ಕೊಟ್ಟು ಲಗ್ನ ಮಾಡಿದ್ರು. ಸುಮಾರು 4 ವರ್ಷಗಳ ಹಿಂದೆ ಒಂದು ದೊಡ್ಡ ಇಚ್ಛೆ ಇತ್ತು, ಇವ್ರ ಬಗ್ಗೆ ಒಂದು ಬಯೋಗ್ರಫಿ ಬರೀಬೇಕು, ಆತ್ಮಚರಿತ್ರೆ ಬರೀಬೇಕು ಅಂತ ಹೇಳಿ. ಹಾಗಾಗಿ ಅದರ ಮಕ್ಕಳ ಇಚ್ಛೆನೂ ಕೂಡ ಆಗಿತ್ತು. ಯಾರು ಬರೆಯೋದು ಅಂತ ಆಗಿ ಕೊನೆಗೆ ನಾನು ಬರಿತೀನಿ ಅಂತ ಹೇಳಿ ಪ್ರತಿದಿನ 8 ಗಂಟೆಗೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾಯಿದ್ರು ನಮ್ಮ ಡ್ರೈವರ್ ಹೋಗಿ. 8 ಗಂಟೆಗೆ ಬಂದರೆ ಸುಮಾರು ಕೆಲವು ದಿನ 2 ಗಂಟೆ 3 ಗಂಟೆ ಅಂದರೆ 10 ಗಂಟೆ 11 ಗಂಟೆವರೆಗೂ ಬೆಳಿಗ್ಗೆ ಆ ಚರಿತ್ರೆಯನ್ನು ನಾನು ಒಂದು ಪುಸ್ತಕದಲ್ಲೆಲ್ಲ ಅವರು ಹೇಳ್ದಂಗೆ ನೋಟ್ ಮಾಡ್ಕೊಳ್ತಾ ಇದ್ದೆ. ಆ ನಂತರ ಸುಮಾರು ಫೋಟೋಗಳನ್ನ ಸಂಗ್ರಹಿಸಿ ಆ ಪುಸ್ತಕವನ್ನು ಪ್ರಕಟ ಮಾಡಿದ್ವಿ. ಇದೇ ರೋಡಲ್ಲೇ ಇರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಅದನ್ನು ಇಲ್ಲಿದೆ ಪುಸ್ತಕ ತಾವು ನೋಡ್ಬೋದು, ಅದನ್ನು ನಾವು ಪ್ರಕಟ ಮಾಡಿದ್ವಿ. ಸೋದರಿ ಲತಾ ಅವರು ಬಹಳ ಚೆನ್ನಾಗಿ ಹೇಳಿದರು. ಈ ಪುಸ್ತಕದಲ್ಲಿ ಇರೋ ಎಲ್ಲ ಅಂಶಗಳನ್ನು ಅವರು ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಹೇಳಿದ್ರೆ ಅದೇ ರಿಪಿಟೇಷನ್ ಆಗ್ತದೆ. 1935ರಲ್ಲಿ ಜನನ, ಹಿರೇಬಸೂರು ಅದು ಹೌದು. ನರಸಗೊಂಡಿನಲ್ಲಿ ಅವರ ತಂದೆಯ ಸ್ಥಳ, ತಂದೆ ರಾಮಪ್ಪನವರು, ತಾಯಿ ರತ್ನಮ್ಮನವರು. ಇವರು ಹಿರಿಯ ಪುತ್ರರು. ಎರಡನೇವರು ಲಕ್ಷ್ಮಣ ಅವರಿದ್ದಾರೆ, ಆನಂದ್ ಇದ್ದಾರೆ, ಇನ್ನೊಬ್ಬರು ಕೃಷ್ಣಪ್ಪ ಅಂತ ಹೇಳಿ, ಇನ್ನೊಬ್ಬರು ಹನುಮಂತಪ್ಪ ಅಂತ ಹೇಳಿ. ಹೀಗೆ ಎಲ್ಲ ಸಹೋದರರ ಒಂದು ದೊಡ್ಡ ಕುಟುಂಬ ಅವ್ರದ್ದು. ಊರು ಕೂಡ ಬಹಳ, ಅದರಲ್ಲೂ ಹಿರೇಬಸೂರು ನಾನು ಹೋಗಿ ನೋಡಿದ್ದೀನಿ. ಅದ್ಭುತವಾದ ಒಂದು ಪರಿಸರದಲ್ಲಿ ಆ ಒಂದು ಹಳ್ಳಿ ಲೊಕೇಟ್ ಆಗಿದೆ. ಅಂತಹ ಒಂದು ಹೇಳಬೇಕು ಅಂತ ಅಂದರೆ ಶಕ್ತಿಶಾಲಿಯಾದ ಜಾಗದಿಂದ ಬಂದಂತಹವರು. ಇವರ ಶಿಕ್ಷಣವೂ ಕೂಡ ಅಷ್ಟೇನು ಹೂವಿನ ಹಾಸಿಗೆ ಆಗಿರಲಿಲ್ಲ. 1935ನೇ ವಯಸ್ಸಲ್ಲಿ ಇವರು ಹುಟ್ಟಿರೋದ್ರಿಂದ 40ಕ್ಕೆ ಇವರು 41ಕ್ಕೆ ಶಾಲೆಗೆ ಸೇರ್ತಾರೆ. ಬಹಳ ಹಿಂದು ಉಳಿದ ಕಾಲ ಆವಾಗ. ಪ್ರಾಥಮಿಕ ಶಿಕ್ಷಣನೇನೋ ಊರಲ್ಲೇ ಮಾಡ್ತಾರೆ, ಆದರೆ ಅದರ ನಂತರದ ಶಿಕ್ಷಣವನ್ನು ಹೊನ್ನಾಳಿ ಅಲ್ಲೆಲ್ಲ ನಡೆದು ಹೋಗಿ ಬಂದು ಮಾಡ್ತಾರೆ. ಅದರ ಜೊತೆಗೆ ಮನೆಯ ಕಾರ್ಯಕ್ರಮಗಳು ಅಂದರೆ ಕೆಲಸಗಳು, ಅಗ್ರಿಕಲ್ಚರಲ್ ಕೆಲಸ ಇರೋದು, ಹಸು ಕರುಗಳನ್ನ ನೋಡ್ತಕ್ಕಂಥ ಕೆಲಸ, ಹೀಗೆ ಎಲ್ಲನೂ ಇರುತ್ತೆ. ಇಂತಹ ಒಂದು ಕಷ್ಟಗಳ ಮಧ್ಯೆಯೂ ಕೂಡ ಅವರು SSLCಯನ್ನು ಪ್ರಥಮ ದರ್ಜೆಯಲ್ಲಿ ಆ ಕಾಲಕ್ಕೆ ಪಾಸ್ ಮಾಡ್ತಾರೆ. ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿ. ಹಾಗಾಗಿ ಅವರಿಗೆ 4 ವರ್ಷದ ಡಿಪ್ಲೊಮಾ ಮೆಡಿಕಲ್ ಸೀಟು ಸಿಗುತ್ತೆ ಅವರಿಗೆ. ಅದನ್ನು ಬೆಂಗಳೂರಲ್ಲಿ ಮಾಡ್ತಾರೆ. ಆ ಮಾಡೋ ಟೈಮಲ್ಲಿ ಕೂಡ ಅವರು ಬಹಳ ಕಷ್ಟ ಅನುಭವಿಸಿದ್ದಾರೆ. ಸುಮಾರು ಹಾಸ್ಟೆಲ್ಗಳು, ದೇವಾಂಗ ಹಾಸ್ಟೆಲ್ಲು, ರೆಡ್ಡಿ ಹಾಸ್ಟೆಲ್ಲು, ಮರಿಯಪ್ಪ ಹಾಸ್ಟೆಲ್ಲು, ಕೊನೆಗೆ ಒಕ್ಕಲಿಗರ ಸಂಘ ಹಾಸ್ಟೆಲ್ಲು, ಹೀಗೆ 10 ಹಾಸ್ಟೆಲ್ಗಳಲ್ಲಿ ಇದ್ದುಕೊಂಡು ಒಂಥರ ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ ಶಿಸ್ತಿನ ಜೀವನವನ್ನು ನಡೆಸಿ ಡಿಪ್ಲೊಮೋವನ್ನು ಮುಗಿಸ್ತಾರೆ.
ಆ ಕಾಲಕ್ಕೆ ಮೆಡಿಕಲ್ ಡಾಕ್ಟರ್ಸ್ಗಳ ರಿಕ್ವೈರ್ಮೆಂಟು ಬಹಳ ಇರುತ್ತೆ ಸೊಸೈಟಿನಲ್ಲಿ. ಭಾಳ ಕಾಯಿಲೆಗಳು ಬರ್ತಾ ಇರ್ತಾರೆ. ಜನ ಎಲ್ಲ ತುಂಬ 40, 50, 58, 55 ಏಜ್ಗೆಲ್ಲ ಬಹಳ ಸಾಯ್ತಾಯಿದ್ರು. ಆವರೇಜ್ ಏಜೇ 55 ಇತ್ತು ಅವಾಗ. ಸೊ ಹಾಗಾಗಿ ವೈದ್ಯರ ಅವಶ್ಯಕತೆ ಬಹಳ ಇದ್ದಿದ್ದರಿಂದ ಡಿಪ್ಲೊಮೊ ಲೆವೆಲ್ಗೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಗುತ್ತೆ. ಮೊದಲನೇ ಎಂಪ್ಲಾಯ್ಮೆಂಟು ಕಾರವಾರಕ್ಕೆ ಆಗುತ್ತೆ. ಅವರು ತಮ್ಮ ಅನುಭವಗಳನ್ನ ಹೇಳಿದ್ದಾರೆ. ಅಲ್ಲಿ ಕಾರವಾರದಲ್ಲಿ ಯಾವ ಥರ ಪೇಷಂಟ್ಸ್ಗಳು ಬರ್ತಾಯಿದ್ರು. ನಾರ್ಮಲಿ ಹಾವು ಕಡಿದ ಪೇಷಂಟು, ನಾಯಿ ಕಡಿದ ಪೇಷಂಟು, ಈ ಥರ, ಮತ್ತು ಮಹಿಳೆಯರು ಹೆರಿಗೆಗೋಸ್ಕರ, ಈ ಥರ ಇವರೇ ಎಲ್ಲ ಆಲ್ ಇನ್ ಒನ್ ಡಾಕ್ಟ್ರುಗಳು ಅಲ್ಲೆಲ್ಲ. ಸೊ 1, 2, 2 ಜನ ನರ್ಸ್ಗಳನ್ನ ಇಟ್ಕೊಂಡು ಬಹಳ ಕಷ್ಟಪಟ್ಟು ಹಳ್ಳಿಗಳಲ್ಲೇ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಸೊ ಹೀಗೆ ಆ ಒಂದು ಸೇವೆ ಮಾಡೋ ಟೈಮಲ್ಲೇ ಅವ್ರದ್ದು ಮದುವೆನೂ ಆಗುತ್ತೆ. ನಂತರ ಅಲ್ಲೇ 10 ಹಳ್ಳಿಗಳಿಗೆ ಎಲ್ಲ ಪ್ರತಿ 1 ವರ್ಷ, 2 ವರ್ಷ, 3 ವರ್ಷಕ್ಕೆ ಅವ್ರುಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಹಾಗಾಗಿ ಅವ್ರ ಮಕ್ಕಳ ಟಿ ಸಿಗಳ್ನ ನೋಡಿದ್ರೆ ಬಹಳ ಒಂಥರ ಮಜಾನೇ ಅನ್ನಿಸ್ತದೆ. ಎವ್ರಿ 2 ಇಯರ್ಸ್ 3 ಇಯರ್ಸು ಒಂದೊಂದು ಊರು, ಒಂದೊಂದು ಶಾಲೆ, ಆ ಥರ ಟಿ ಸಿಗಳು. ಅದೊಂದು ಲೆಕ್ಕದಲ್ಲಿ ಎಲ್ಲ ಜಾಗಗಳ ಒಂದು ಅನುಭವ ಕೂಡ ಮಕ್ಕಳಿಗೂ ಬಂದಿದೆ, ಅವ್ರಿಗೂ ಬಂದಿದೆ. ಇವರು ಎಲ್ಲೇ ಹೋದರೂ ಕೂಡ ಬಹಳ ಫೇಮಸ್ ಡಾಕ್ಟ್ರು. ಯಾಕೆಂತಂದರೆ ಇವ್ರ ಭಾಷೆ ಬೆಣ್ಣೆ ಥರ ಬಹಳ ಮೃದು, ಮಾತು ಕಡಿಮೆನೇ. ಹೋದ ತಕ್ಷಣ ಪೇಷಂಟ್ನ ಕೈ ಹಿಡಿದು ಪ್ರೀತಿಯಿಂದ ಮಾತಾಡಿಸಿ ಸಮಸ್ಯೆಯನ್ನು ಕೇಳಿ ಪೇಷಂಟ್ ಸುತ್ತ ಒಂದು ರೌಂಡು 360 ಡಿಗ್ರಿ ಹೊಡೆದು ಸೆತಾಸ್ಕೋಪಲ್ಲಿ ಎಲ್ಲೆಲ್ಲಿ ಚೆಕ್ ಮಾಡಬೇಕು, ಕಣ್ಣು, ನಾಲ್ಗೆ. ಈಗಿನ ಡಾಕ್ಟ್ರುಗಳು ಅದೇನು ಮಾಡೋದಿಲ್ಲ. ಪೇಷಂಟ್ನೇ ಮುಟ್ಟಲ್ಲ. 5 ಅಡಿ 6 ಅಡಿ ದೂರದಲ್ಲಿ ಕುಂಡ್ರಿಸಿ ಮಾತಾಡ್ತಾರೆ. ಪಾಪ ಈ ಡಾಕ್ಟ್ರುಗಳು ಹಾಗಲ್ಲ. ದೇಹದ ಎಲ್ಲ ಭಾಗಗಳು ಅವ್ರಿಗೆ ಎಲ್ಲೆಲ್ಲಿ ನೋಡಿ ಏನೇನು ಮಾಹಿತಿ ಸಂಗ್ರಹಿಸಬೇಕು ಅಂತ ಹೇಳಿ ಫಿಸಿಕಲಿ ನೋಡಿ, ಕಣ್ಣನ್ನು ನೋಡಿ, ರಕ್ತಪುಷ್ಟಿ ಹೇಗಿದೆ, ನಾಲ್ಗೆ ನೋಡಿ, ಶ್ವಾಸಕೋಶವನ್ನು ನೋಡಿ, ಹಿಂದಿನಿಂದಲೂ ಶ್ವಾಸಕೋಶ ಚೆಕ್ ಮಾಡಿ, ಹೃದಯದ ಬಡಿತ ಚೆಕ್ ಮಾಡಿ, ನಾಡಿ ಚೆಕ್ ಮಾಡಿ, ಇದರಲ್ಲೇ 90% ಅವರಿಗೆ ಗೊತ್ತಾಗ್ತಾಯಿತ್ತು ಏನು ಸಮಸ್ಯೆ ಇದೆ ಅಂಥೇಳಿ. ಸೊ ಹಾಗಾಗಿ ನೋಡಿ ಅದಕ್ಕೆ ತಕ್ಕ ಔಷಧವನ್ನು ಕೊಟ್ಟು, ಅದನ್ನೇನು ಬೇರೆ ಕಡೆ ಏನು ಹೋಗೇನು ಕೊಂಡ್ಕೊಳ್ಳೋಂಗಿಲ್ಲ. ಅಲ್ಲೇ ಆ ದವಾಖಾನೆಗೆ ಏನು ಗೌರ್ಮೆಂಟ್ನವ್ರು ಕಳಿಸಿರ್ತಾರೋ ಅದರಲ್ಲೇ ಸಿಗ್ತಾಯಿತ್ತು. ಸೊ ಅಂತ ಹಾಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಮತ್ತು ಬಹುಶಃ ಏನಾದರೂ ಬೇರೆ ಕಾಯಿಲೆಗಳಿದ್ದರೆ ಅವರ ಪರಿವೆಯನ್ನು ಮೀರಿ ಬೇರೆ ಕಡೆಗೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಅವರು ನಿಯರೆಸ್ಟು ಮಧುಗಿರಿ, ತುಮಕೂರು ಅಥವಾ ಬೆಂಗಳೂರು ಆಸ್ಪತ್ರೆಗಳಿಗೆ ಬರೆದು ಒಂದು ಚೀಟಿನ ಕಳಿಸ್ಕೊಡ್ತಾಯಿದ್ರು. ಸೊ ಅದ್ಭುತವಾದ ವ್ಯಕ್ತಿತ್ವ. ತಮ್ಮ ಸಂಪೂರ್ಣ ಏನು ಸೇವೆ ಇದೆ ವೃತ್ತಿಯಲ್ಲಿ ಎಲ್ಲ ಹಳ್ಳಿಗಾಡಿನಲ್ಲಿ, ಅದರಲ್ಲೂ ಟ್ರೈಬಲ್ ಥರ ಏರಿಯಾಗಳು, ನೀವು ಪರಶುರಾಮಪುರ, ಮಿಡಿಗೇಶಿ ಅವನ್ನೆಲ್ಲ ನೋಡಿದ್ರೆ ಅವೆಲ್ಲ ನಾವು ಬೆಳೆದ ಜಾಗಗಳು. ನಮ್ಮ ಹಳ್ಳಿ ಕೂಡ ಆ ಕಡೆನೇ ಇದ್ದಿದ್ದರಿಂದ ಟ್ರೈಬಲ್ ಏರಿಯಾಸ್ ಅಂತಲೇ ಹೇಳ್ಬೋದು. ಎಲ್ಲ ಗುಡ್ಡಗಾಡುಗಳು, ಮಳೆನೂ ಕಡಿಮೆ, ಕುರುಚಲು ಗಿಡಗಳು, ವರ್ಷಕ್ಕೆ ವೆರಿ ಮಿನಿಮಮ್ ಮಳೆ ಅಲ್ಲೆಲ್ಲ. ಸೊ ಜನಗಳು ಕೂಡ ಆರ್ಥಿಕವಾಗಿ ಬಹಳ ಬಡವರು. ಸೊ ಅಂತಹ ಜಾಗಗಳಲ್ಲಿ 10 ರೂಪಾಯಿ ಅಷ್ಟೂ ತೊಗೊಳ್ಳದೆ, ಅದರಲ್ಲೂ ಮಧುಗಿರಿನ ಕ್ಲಿನಿಕ್ ಮಾಡಿದ ಮೇಲೆ ಫ್ರೀ ಸೇವೆ ಮಾಡಿದಂಥವ್ರು. ಕೈಗುಣ ಎಷ್ಟು ಅದ್ಭುತವಾಗಿತ್ತು ಅಂತ ಅಂದರೆ, ಒಂದು ದಿವಸ ಅದು ಹೇಗೆ ಅಂತಂದರೆ, ನನ್ನದೇ ಮದುವೆ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಒಬ್ಬ ಪೇಷಂಟ್ ಬಂದು ಇವ್ರು ಕಾರಲ್ಲಿ ಕೂತಿದ್ದಾರೆ. ಏನೋ ಒಂದು ಸಮಸ್ಯೆ ಹೇಳಿದೆ, ನನಗೆ ಬೇಕು ಔಷಧಿ ಅಂತ ಹೇಳಿ. ಅವರೇನೋ ಹೇಳಿದ್ರು, ಬಟ್ ಬಹಳ ಆತುರದಲ್ಲಿತ್ತು ನಮ್ಮ ವೆಹಿಕಲ್ ಕೂಡ ಹೋಗಲಿಕ್ಕೆ. ಅಂಥ ಸಂದರ್ಭದಲ್ಲಿ ಅವನು ಇಂಥ ಕಡೆಗೆ ಹೋಗಿ ತೋರಿಸ್ಕೊಂತ ಡಾಕ್ಟ್ರು ಹೇಳಿದ್ರು. ನಾನು ಪಕ್ಕದಲ್ಲೇ ಇದ್ದೆ. ಅವನು, ಸರ್ ಸತ್ತೇನೋ, ನಾನು ಬೇರೆ ಕಡೆಗೆ ಹೋಗಲ್ಲ, ನೀವು ಬಂದು ತೋರಿಸ್ಕೋತೀನಿ, ಏನಾಗಲ್ಲ ಅಂತ ಹೇಳ್ದ. ಸೊ ಈ ರೀತಿಯ ಒಂದು ನಂಬಿಕೆ. ಸೊ ನಂಬಿಕೆ, ಕೈಗುಣ, ಹೀಗೆ ಕೊನೆಗೆ ಯಾವ ಮಟ್ಟಕ್ಕೆ ಅವ್ರದ್ದು ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಅಂದರೆ, ಮಧುಗಿರಿನಲ್ಲಿ ನಮ್ಮ ಡಾಕ್ಟ್ರು ಜಗದೀಶ್ ಚಿಕ್ಕ ಮಗ, ಅವನ್ನ ಕರೆಸ್ಕೊಂಡ್ರು. 120-150 ಪೇಷಂಟ್ಸ್ಗಳು ಬುಧವಾರ ಬಂದುಬಿಟ್ರೆ ಅಲ್ಲಿ ಸಂತೆ ಮಧುಗಿರಿನಲ್ಲಿ. ಮನೆ ಹತ್ರ ಮಾತಾಡೋಕ್ಕೂ ಟೈಮ್ ಸಿಗ್ತಿರಲಿಲ್ಲ ಅವ್ರಿಗೆ. ಮನೆ ತುಂಬ ಬರೀ ಪೇಷಂಟ್ಸ್ಗಳು. ಸೊ ಆಮೇಲೆ ಊಟ ತಿಂಡಿಗಳು ಕಾಯ್ತಾ ಇರೋರು ಇವರು ಶ್ರೀಮತಿಯವರು. ಯಾವಾಗ 2 ನಿಮಿಷ ಫ್ರೀ ಆದರೆ ಒಂಚೂರು ಕರ್ಕೊಂಬಂದು ಏನಾದರೂ ಒಂದು ಹಾಲೋ, ಒಂದು ಹಣ್ಣೋ, ಒಂದೇನಾದರೂ ಸೊಪ್ಪು ಬೇಯಿಸ್ಕೊಡೋದು, ಈ ಥರ ನ್ಯೂಟ್ರಿಷಿಯಸ್ ಆಗಿ ಒಂಥರ ಫುಲ್ ಫ್ಲೆಡ್ಜ್ ಮೀಲ್ಗಳು ತೊಗೊಳ್ಳೋವಷ್ಟು ಟೈಮ್ ಇರ್ತಿರಲಿಲ್ಲ ಅವ್ರಿಗೆ. ಒಂಥರ ಅನ್ನ, ಚಪಾತಿ, ಮುದ್ದೆ ಎಲ್ಲ ತಿನ್ನೋವಷ್ಟು ಟೈಮ್ಗಳು ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂಥರ ಟ್ಯಾಬ್ಲೆಟ್ ಥರ ಒಂದು ಮಿನಿಮಮ್ ಆಹಾರ ಕೊಟ್ಟು ಒಂದು ಶಕ್ತಿ ತುಂಬಿ ಅವ್ರಿಗೆ ಪೇಷಂಟ್ಗಳನ್ನ ನೋಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಾಯಿದ್ರು.
ಆ ತಾಯಿನೂ ಅಷ್ಟೇ ಬಹಳ ಕಷ್ಟಪಟ್ಟರು ಮನೆಯಲ್ಲಿ. ಎಷ್ಟು ದಿನ ಇವತ್ತಿನ ದಿವಸ ನರ್ಸಿಂಗುಗಳಲ್ಲಿ ಒಂದು ಹೋಮ್ಗಳಲ್ಲಿ 2-3 ಹೆರಿಗೆ ಆಗೋದಿಲ್ಲ. ಆಗಿನ ಕಾಲಕ್ಕೆ 7-8 ಹೆರಿಗೆ ಇವ್ರ ಮನೆಯಲ್ಲಿ ಆಗೋದು. ಆ ಪೇಷಂಟ್ಸ್ಗಳು ಎಲ್ಲ ಹಳ್ಳಿಯಿಂದ ಬರೋರು. ಸೊ ಅವ್ರುಗಳಿಗೆ ಗಂಜಿ ಮಾಡಿಕೊಡ್ಬೇಕು, ಬಿಸಿ ನೀರು ಕೊಡಬೇಕು, ಅವ್ರ ಸಣ್ಣ ಪುಟ್ಟ ಸಮಸ್ಯೆಗಳನ್ನೂ ಬಗೆಹರಿಸ್ಕೋಬೇಕು. ಎಷ್ಟೋ ಪೇಷಂಟ್ಗಳಿಗೆ ಊರಿಗೆ ಹೋಗೋಕ್ಕೆ ದುಡ್ಡು ಇರ್ತಿರಲಿಲ್ಲ, ಚಾರ್ಜು ಕೊಟ್ಟು ಕಳಿಸ್ಬೇಕು. ಇಂಥ ಹಣೆ ಬರೆದ ಕಾಲ ಅಲ್ಲಿ. ಸೊ ಅವೆಲ್ಲ ಮಾಡಿದ್ದಾರೆ, ನಾವು ಕಣ್ಣಾರೆ ನೋಡಿದ್ದೀವಿ. ಬಹಳ ಒಂಥರ ಆ ಮನೆ ನೋಡೋದೇ ಒಂದು ಕಳೆ ಆಗಿತ್ತು ನಮ್ಗೆ ಅವಾಗ. ಅಷ್ಟು ವೈಬ್ರೆಂಟ್ ಹೌಸು, ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಪೇಷಂಟು. ಜನಗಳು ಗಂಟೆಗಟ್ಟಲೆ ಕಾಯ್ತಾಯಿದ್ರು. ಬಹಳ ಒಂಥರ ಹೇಳಬೇಕು ಅಂತಂದರೆ ಅದ್ಭುತವಾದ ಸೊಗಸಾದ ದಿನಗಳು. ನೆನೆಸ್ಕೊಂಡ್ರೆ ಈಗಲೂ ನಮಗೆ ಒಂಥರ ಸಂತೋಷವೂ ಆಗುತ್ತೆ, ಅದೇ ರೀತಿ ಮೈ ಜುಮ್ ಅಂತ ಕೂಡ ಅನಿಸುತ್ತೆ. ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಅವರು ಪ್ರತಿ ಭಾನುವಾರ ಥಿಯೋಸಫಿಕಲ್ ಸೊಸೈಟಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ ಮೇಲೆ, ಥಿಯೋಸಫಿಕಲ್ ಸೊಸೈಟಿಗೆ ನಾನು ಬುಕ್ಕಲ್ಲಿ ಬರೀತಾ ಮೇಡಮರು ಅದನ್ನು ಉಲ್ಲೇಖಿಸಿದ್ದಾರೆ. ಪರಶುರಾಂಪುರದಲ್ಲಿ ಅವರು ರಾಜಪ್ಪ ಅನ್ನೋರು ಒಮ್ಮೆ ಅವ್ರದ್ದೊಂದು ಸ್ಟಡಿ ಕ್ಲಾಸಿಗೆ ಕರೆದಾಗ ಇವರಿಗೆ ಅದರಲ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ. ಒಂದು 3-4 ದಿನ ಅಟೆಂಡ್ ಮಾಡಿದ ಮೇಲೆ ಇಂಟ್ರೆಸ್ಟ್ ಬಂದು ಅವರು ಮೆಂಬರ್ ಆಗ್ತಾರೆ. ಆನಂತರ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮೆಂಬರೇ ಆಗಿದ್ದಾರೆ. ಅವ್ರ ಫ್ಯಾಮಿಲಿನಲ್ಲಿ ಎಲ್ಲ ಮೆಂಬರ್ಸು, ಎಲ್ಲ ಪರ್ಸನ್ಸು ಮೆಂಬರ್ಸ್ ಆಗಿದ್ದಾರೆ. ಹಾಗಾಗಿ ಪ್ರತಿ ಭಾನುವಾರ ಎಷ್ಟೇ ಕಷ್ಟ ಇದ್ದರು ಕ್ಲಿನಿಕ್ನ ಒಂದು 2 ಗಂಟೆ 3 ಗಂಟೆಗೆ ಕ್ಲೋಸ್ ಮಾಡಿ 4:15 ಗಂಟೆಗೆಲ್ಲ ಜ್ಯೋತಿ ಪೂಜೆ ಅಂತ ಹೇಳಿ ಮಾಡೋರು. ಸುಮಾರು ಆ ಸುತ್ತಮುತ್ತಲಿನ ಥಿಯೋಸಫಿಕಲ್ ಸೊಸೈಟಿಯ ಮೆಂಬರ್ಸು ಒಂದು 30 ಜನ 40 ಜನದವರೆಗೂ ಆ ಮನೆಗೆ ಬರ್ತಾಯಿದ್ರು. ಅವರಿಗೆಲ್ಲ ಲಘು ಉಪಹಾರಗಳು ಇವನ್ನೆಲ್ಲ ಕೊಟ್ಟು ಸುಮಾರು ಒಂದು 1-2 ಗಂಟೆಗಳ ಕಾಲ ಆ ಒಂದು ಪೂಜೆ ನಡೆಯೋದು. ಅದ್ಭುತವಾಗಿ ಮನಸ್ಸಿಗೆ ಶಾಂತಿ ಸಿಗ್ತಾಯಿತ್ತು. ಅದಾದ ನಂತರ ಎಲ್ಲರೂ ಅವರವರ ಮನೆಗಳಿಗೆ ಹೋಗ್ತಾಯಿದ್ರು. ಆದರೆ ಡಾಕ್ಟ್ರು ಮತ್ತೆ ತಮ್ಮ ವೃತ್ತಿಯನ್ನು ಶುರು ಹಚ್ಕೊಳ್ತಾಯಿದ್ರು. ರಾತ್ರಿ ಅವ್ರು ನಿದ್ದೆ ಮಾಡಿದ್ದು ಬಹಳ ವಿರಳ ಅಂತಲೇ ಹೇಳ್ಬೋದು. ಅಲ್ಲೊಂದು ಎಂಟ್ರೆನ್ಸಲ್ಲೇ ಒಂದು ಮೇಜು, ಅದಕ್ಕೊಂದು ಹೊಂದ್ಕೊಂಡು ಹಾಗೆ ಒಂದು ಆರಾಮ್ ಚೇರ್ ಅಂತ ಬರುತ್ತೆ, ಅದಿತ್ತು. ಯಾವಾಗಲೂ ಅದ್ರ ಮೇಲೆ ಕೂತ್ಕೊಂಡು ನ್ಯಾಪ್ ತೊಗೊಳ್ತಾ ಇರೋರು. ಗಂಟೆ ಬೆಲ್ಲ ಮಾಡಿದ ತಕ್ಷಣ ಯಾರಾದರೂ ಪೇಷಂಟ್ನ ಕರೆದು ನೋಡಿ ಕಳಿಸೋದು. ಅಂದರೆ ಇದು ರಾತ್ರಿ ಪ್ರೋಗ್ರಾಮ್ ನಾನು ಹೇಳ್ತಾ ಇರೋದು, ದಿನದ್ದಲ್ಲ. ದಿನ ಎಲ್ಲ ಬ್ಯುಸಿನೇ ಇರ್ತಾಯಿದ್ರು. ರಾತ್ರಿ ಕೂಡ ಅದರಲ್ಲೂ ಮಧುಗಿರಿನಲ್ಲಿ ಏನಂದರೆ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ. ಅವ್ರು ಬರ್ತಾ ಇದ್ದಿದ್ದೇ ರಾತ್ರಿ 10 ಗಂಟೆ ಮೇಲೆ. 10, 11, 12, 1, 3 ಟೈಮೇ ಇಲ್ಲ. 4 ಗಂಟೆ ಯಾವಾಗಲಂದ್ರೆ ಅವಾಗಲೇ ಬರ್ತಾಯಿದ್ರು. ಒಂದು ಚೂರೂ ಬೇಸರ ಮಾಡ್ಕೊಳ್ಳದೆ ಸ್ವಂತ ಮನೆಯವ್ರಿಗೆ ಏನು ಕಾಯಿಲೆ ಆದರೆ ಹೇಗೆ ನೋಡ್ತಿರೋ ಆ ಥರ ಇವರು ನೋಡಿ ಕಳಿಸಿದ್ದಾರೆ. ಸೊ ಹಾಗಾಗಿ ಇವರ ಸೇವೆ ಬಹಳ ಅನನ್ಯವಾದದ್ದು. ನಾನು ಎಷ್ಟೋ ಸಾರಿ ಹೇಳ್ತಿರ್ತೀನಿ, ನಮ್ಮ ಘನ ಸರ್ಕಾರಗಳು ಒಂಥರ, ನಾನು ಕೇವಲವಾಗೇ ಮಾತಾಡಬೇಕು, ಘನ ಸರ್ಕಾರಗಳು ಅಂತ ಹೇಳಿ ಈ ರಾಜ್ಯೋತ್ಸವ ಅವಾರ್ಡೆಲ್ಲ ಡಾಕ್ಟ್ರುಗಳಿಗೆ ಕೊಡ್ತಾರೆ. ಬಹುಶಃ ಯಾವತ್ತಿಗೋ ಗುರುತಿಸಿ ಕೊಡಬೇಕಿತ್ತು. ಯಾಕೆಂತಂದರೆ ಅಂಥ ಸೇವೆ ಸಂದಿದೆ ಜನಕ್ಕೆ. ಆದರೆ ಎಲ್ಲಿ ಪ್ರತಿಭೆ ಇದೆ, ಎಲ್ಲಿ ಶ್ರಮ ಇದೆ ನಮ್ಮ ದೇಶದಲ್ಲಿ, ಅದಕ್ಕೆ ಸ್ವಲ್ಪ ಗುರುತಿಸಿ ಅದನ್ನು ಏನು ಹೇಳಬೇಕು ಅಂದರೆ ಪ್ರೋತ್ಸಾಹ ಮಾಡೋದು ಕಡಿಮೆನೇ. ಸೊ ಹಾಗಾಗಿ ಆ ಕ್ಯಾಟಗರಿಯಲ್ಲಿ ಇವರು ಅದರಿಂದ ವಂಚಿತರಾಗಿದ್ದಾರೆ ಅಂತ ನಾನು ಹೇಳಬಲ್ಲೆ. ಇನ್ನು ದಾನ ಧರ್ಮದ ಬಗ್ಗೆ ಹೇಳೋದಾದರೆ, ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಹಣನ ಅವ್ರ ಕೈಲಾದಷ್ಟು ಮೊಬಿಲೈಸ್ ಮಾಡಿ ಕೊಟ್ಟಿದ್ದಾರೆ. ತಮ್ಮ ಸ್ವಂತ ಹಣವನ್ನು ಸುಮಾರು ಹಾಸ್ಟೆಲ್ಗಳು, ಪರ್ಟಿಕ್ಯುಲರ್ಲಿ ಹಾಸ್ಟೆಲ್ಗಳಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಯಾಕೆಂತಂದರೆ ಇವರು ತಮ್ಮ ಎಜುಕೇಷನ್ನ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಇದ್ದು ಎಜುಕೇಷನ್ ಮಾಡಿರೋದ್ರಿಂದ ಹಾಸ್ಟೆಲ್ಗಳಲ್ಲಿ ಬಡ ಮಕ್ಕಳ ತೊಂದರೆ ಏನು ಅಂತ ಗೊತ್ತು. ಸೊ ಹಾಗಾಗಿ ಹಾಸ್ಟೆಲ್ಗಳಿಗೆ ಸುಮಾರು ಕಟ್ಟಡಗಳನ್ನ ಕಟ್ಟಲಿಕ್ಕೆ, ಪೀಠೋಪಕರಣಗಳನ್ನ ಕೊಂಡ್ಕೊಳ್ಳಲಿಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಡಿದ್ದಾರೆ, ಮಧುಗಿರಿನಲ್ಲಿ ಮಾಡಿದ್ದಾರೆ, ತುಮಕೂರಲ್ಲಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಕೂಡ ಮಾಡಿದ್ದಾರೆ. ಸೊ ಈವನ್ ನನ್ನಿಂದಲೂ ಕೂಡ ಅವರು ವೈಯಕ್ತಿಕವಾಗಿ ರೂಮ್ಗಳನ್ನೆಲ್ಲ ಕಟ್ಟಿಸ್ಕೊಟ್ಟವ್ರೆ. ಮಧುಗಿರಿನಲ್ಲಿ ನನ್ನ ಹತ್ರಲ್ಲೂ ಒಂದು ರೂಮ್ ಕಟ್ಟಿಸ್ಕೊಟ್ಟವ್ರೆ. ಅದ್ರ ಜೊತೆಗೆ ಆ ಥಿಯೋಸಫಿಕಲ್ ಸೊಸೈಟಿ ಕಟ್ಟಬೇಕಾದ್ರೆ ನಾವು ವರ್ಚುಲಿ ನೋಡ್ತಾ ಇದ್ವಿ ಅವ್ರ ಕಷ್ಟನ. ದಾನಿಗಳಿಂದ ಬರ್ತಿದ್ದ ಹಣದಲ್ಲಿ ಮೊದಲಿಗೆಲ್ಲ ಕಟ್ಟಿದ್ರು. ದಾನಿಗಳು ಅಷ್ಟೇ ಬಿಗಿನಿಂಗಲ್ಲಿ ಕೊಡ್ತಾರೆ, ಬಟ್ ಪ್ರಾಜೆಕ್ಟ್ ಯಾವುದು 6 ತಿಂಗಳು, ವರ್ಷ, 2 ವರ್ಷದಲ್ಲಿ ಮುಗಿಯಲ್ಲ. ಸುಮಾರು ಲಾಂಗ್ ತೊಗೊಳುತ್ತೆ, ಒಂದು 3 ವರ್ಷದವರೆಗೂ ಟೈಮ್ ತೊಗೊಳುತ್ತೆ. ಕಡೆಗೆ ಯಾರೂ ಕೊಡೋದೇ ಇಲ್ಲ. ಕೊನೆಗೆ ಇವರು ಸ್ವಂತ ದುಡ್ಡೇ ತಗೊಂಡೋಗಿ ಕೊನೆಗೆ ಅದನ್ನು ಕಂಪ್ಲೀಟ್ ಮಾಡಿದ್ರು. ಭಾಳಷ್ಟು ದುಡ್ಡು ಅವರು ತಮ್ಮ ಸ್ವಂತದಿಂದ ಹಾಕಿ ಥಿಯೋಸಫಿಕಲ್ ಸೊಸೈಟಿನ ಕಟ್ಟಿದ್ರು. ಅದರದ್ದು ಇಂಜಿನಿಯರಿಂಗ್ ಎಲ್ಲ ನಮ್ಮ ಕೃಷ್ಣಪ್ಪನವರೇ ಮಾಡಿದ್ರು. ಸೊ ಹಾಗಾಗಿ ಅವ್ರದ್ದು ಸೇವೆ ಬಹಳವಾಗಿದೆ.
ಸೊ ಇನ್ನು ನಾನು ಹೇಳಿದ್ನಲ್ಲ, ಹಳ್ಳಿಗಾಡಿನ ಜನಗಳಿಗೆ ಬಹಳ ಸಹಾಯ ಮಾಡಿದ್ದಾರೆ. ಆರ್ಥಿಕವಾಗಿ ವಿದ್ಯಾರ್ಥಿಗಳು ಏನಾದರೂ ಹಾಸ್ಟೆಲ್ ಸೀಟ್ ಬೇಕು ಅಂತ ಬಂದರೆ ಸ್ಕಾಲರ್ಶಿಪ್ಗಳ್ನು ಕೊಡೋದ್ರ ಮೂಲಕ, ಹೀಗೆ ಎರಡ ಹೇಳ್ತಾ ಹೋದರೆ ವಿಭಿನ್ನ ಮುಖಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಅವರು ಜನಗಳಿಗೆ ಸಹಾಯ ಮಾಡಿದ್ದಾರೆ. ಸೊ 2009ರಲ್ಲಿ ಅವರ ಧರ್ಮಪತ್ನಿಯವರು ತೀರ್ಕೊಂಡ್ರು. ಅದೊಂದು ಬಹಳ ಆಘಾತಕಾರವಾದ ಒಂದು ವಿಷಯ ಅವರ ಜೀವನದಲ್ಲಿ. ಅವರ ದಾಂಪತ್ಯ ಬಹಳ ಅನೋನ್ಯವಾಗಿತ್ತು. ಇಬ್ಬರು ಎಲ್ಲೇ ಹೋದರೂ ಜೊತೆಗೆ ಹೋಗ್ತಿದ್ರು, ಜೊತೆಗೆ ಬರ್ತಾಯಿದ್ರು. ಅದಾದಮೇಲೆ ಅವರಿಗೆ ಅದೇ ಜಾಗದಲ್ಲಿ ಮತ್ತೆ ನಿರ್ವಹಿಸೋದು ಬಹಳ ಕಷ್ಟ ಆಗೋಯಿತು. ಸೊ ಹಾಗಾಗಿ 1 ವರ್ಷ ಜನಗಳ ಒತ್ತಡಕ್ಕೆ ಮಾಡಿ ಅಲ್ಲೇ ವೃತ್ತಿನ ನಂತರ ಅದನ್ನು ಬೇರೆ ಇನ್ನೊಬ್ಬ ಡಾಕ್ಟ್ರನ್ನೇ ಅದನ್ನು ಕಂಟಿನ್ಯೂ ಮಾಡೋ ಥರ ಮಾಡಿ ಇಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲಾದರು. ಹಾಗಾಗಿ ನಮ್ಮ ಜಗದೀಶ್ ಬೇರೆ ಇದ್ದರು. ಸೊ ಯೂನಿಟಿ ಲೈಫ್ ಲೈನ್ ಹಾಸ್ಪಿಟಲ್ ಮಾಡಿದ್ರು. ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೇ ಮೋಸ್ಟ್ ಆಫ್ ದ ಜನಗಳಿಗೆ. ಈಗಲೂ ಕೂಡ ಸೇವೆಯಲ್ಲಿ ಜಗದೀಶ್ ಅಂತೂ ತಂದೆ ಹೆಸರನ್ನ ಹೇಗಿದೆಯೋ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಮ ಮುರಳೀಧರ್ ಅವರು 2ನೇ ಮಗ. ಅವರು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇದ್ದವರು ಕಾಂಗ್ರೆಸ್ನಲ್ಲಿ. ಆಮೇಲೆ ಈ ಒಂದು ಕರಕುಶಲ ಒಂದು ನಿಗಮಕ್ಕೆ ಅಧ್ಯಕ್ಷರಾಗಿದ್ದರು. ಆ ನಿಗಮನೇ ಜನಗಳಿಗೆ ಗೊತ್ತಿರಲಿಲ್ಲ. ಅಂತಹ ನಿಗಮ ಏನು, ಅದು ಯಾವ ರೀತಿ ಕಾರ್ಯ ಮಾಡಬಲ್ಬೋದು ಅನ್ನೋದನ್ನ ಒಂಥರ ಬಳದಿದ್ದನ್ನು ಎಬ್ಬರಿಸ್ತಾರಂತಲ್ಲ, ಹಾಗೆ ಎಬ್ಬರಿಸಿ ಕೆಲಸ ಮಾಡಿ ತೋರಿಸಿ ಹೆಸರು ಮಾಡಿದ್ರು. ಸಾಕಷ್ಟು ಜನ ಆ ಟೈಮಲ್ಲಿ ಎಂಪ್ಲಾಯ್ಮೆಂಟು ಮತ್ತೊಂದು ಪಡ್ಕೊಂಡ್ರು. ಈಗಲೂ ಕೂಡ ಅವರು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿದಿನ ಅವರು ಜನರ ಕಷ್ಟಗಳಿಗೆ ಸ್ಪಂದಿಸಿ ಪೊಲಿಟಿಕಲಿ ಆ್ಯಕ್ಟಿವ್ ಆಗಿದ್ದಾರೆ. ದೊಡ್ಡ ಮಗ ಅಂಬಾಪ್ರಸಾದ್, ಆತ ಚಾರ್ಟೆಡ್ ಸಿವಿಲ್ ಇಂಜಿನಿಯರು, ವೆಲ್ ಸೆಟಲ್ಡ್ ಪರ್ಸನ್ನು, ಕಾಮಾಗಿರ್ತಾರೆ. ತಾವಾಯಿತು ತನ್ನ ಕೆಲಸ ಆಯಿತು ಮಾಡಿಕೊಂಡು ಇಬ್ಬರು ಸುಂದರವಾದ ಹೆಣ್ಮಕ್ಳಿದ್ದಾವೆ ಅವ್ರಿಗೆ. ಮಗಳಿಗೆ ಬಂದರೆ ಒಂದನ್ನು ಅವರು ನಮ್ಮ ಧರ್ಮಪತ್ನಿಯವರು ನಮ್ಮ ಬಗ್ಗೆ ಹೇಳ್ಕೊಂಡ್ರೆ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಏನಿಲ್ಲ, ನಮ್ಮದೊಂದು ಶಿಕ್ಷಣ ಸಂಸ್ಥೆನ ನಾವು ನಡೆಸ್ತಾ ಇದ್ದೀವಿ. ಇನ್ನು ಕೃಷ್ಣಪ್ಪನವರು ಇಂಜಿನಿಯರು, ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ರು. ಎಲ್ಲ ಥಿಯೋಸಫಿಕಲ್ ಸೊಸೈಟಿಯ ಕಟ್ಟಡಗಳಲ್ಲೂ ಕೂಡ ಅವ್ರದ್ದು ಕೈವಾಡ ಇದೆ, ಕೆಲಸಗಳನ್ನ ಮಾಡಿದ್ದಾರೆ, ಅದ್ಭುತವಾದ ಕಾರ್ಯಗಳನ್ನ ಮಾಡಿ ನಿವೃತ್ತರಾಗಿದ್ದಾರೆ. ಸೊ ಹೀಗೆ ತುಂಬು ಕುಟುಂಬ. ಈಗ ನಮ್ಮ ಮಾವನವರು ಡಾಕ್ಟರ್ ಹಾಲಪ್ಪನವರು 92 ವರ್ಷಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಮುಂದೂ ಕೂಡ ಅವರು ಇದೇ ಥರ 100 ಕಾಲ ಬಾಳಲಿ ಅಂಥೇಳಿ ನೀವು ಎಲ್ಲರೂ ಅವ್ರನ್ನ ಹಾರೈಸೋಣ. ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ ಮತ್ತು ಶಾಂತಿಯನ್ನು ಕೊಡಲಿ. ಸೊ ಅವ್ರದ್ದು ಮಂತ್ರ ಏನು ಅಂದರೆ ಸರ್ವೇ ಜನ ಸುಖಿನೋ ಭವಂತು. ಯಾರಿಗೂ ಕೇಡು ಬಯಸಿದಂತಹ ವ್ಯಕ್ತಿ ಅಲ್ಲ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತ ಒಂದು ಸ್ಲೋಗನ್ ನಾನು ಕೂಡ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಕೊನೆಯಲ್ಲಿ ಚಂದ್ರಿಕಾ ಮೆಹ್ತಾ ಒಂದು ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ. ಎಲ್ಲರಿಗೂ ಒಂದು ಕೋರಿಕೆ, ದಯವಿಟ್ಟು ಕಣ್ಣು ಮುಚ್ಕೊಂಡು ಇದು ಕೇಳಿದ್ರೆ ಚೆನ್ನಾಗಿರುತ್ತೆ. ಇದು ಆದಿಶಂಕರಾಚಾರ್ಯದ ಆತ್ಮಶತಕ. ಧ್ಯಾನ ಸ್ಥಿತಿಗೆ ಹೋಗೋಣ. मनोबुद्ध्यहंकार चित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूपः शिवोऽहं चिदानन्दरूपः शिवोऽहं न च प्राणसंज्ञो न वै पञ्चवायुः न वा सप्तधातुर्न वा पञ्चकोशः न वा पाणिपादो न चोपस्थपायुः चिदानन्दरूपः शिवोऽहं चिदानन्दरूपः शिवोऽहं न मे द्वेषरागौ न मे लोभमोहौ मदो नैव मे नैव
मात्सर्यभावः न धर्मो न चार्थो न कामो न मोक्षः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थो न वेदा न यज्ञः अहं भोजनं नैव भोज्यं न भोक्तः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं न मृत्यो न शङ्का न मे जातिभेदः पिता नैव मे नैव माता न जन्मः न बन्धुर्न मित्रं गुरुर्नैव शिष्यः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं अहं निर्विकल्पो निराकाररूपो विभुर्व्याप्य सर्वत्र सर्वेन्द्रियाणां न चासङ्गतं नैव मुक्तेर्न मेयः चिदानन्दरूपः शिवोऽहं शिवोऽहं चिदानन्दरूपः शिवोऽहं 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 ಚಂದ್ರಿಕಾ ಅವರಿಗೆ ವಂದನೆಗಳು. ಇದರೊಂದಿಗೆ ನಮ್ಮ ನಿಮ್ಮೆಲ್ಲರ ಹಾರೈಕೆ ಡಾಕ್ಟರ್ ಹಾಲಪ್ಪನವರ ಇರಲಿ, ಅವರ ಆರೋಗ್ಯ ಮತ್ತು ಆಯಸ್ಸು ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲರೂ ಕೂಡ ಹಾರೈಸ್ತಾ ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಭೋಜನ ತಯಾರಿದೆ, ದಯಮಾಡಿ ಸ್ವೀಕರಿಸಿ.